ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲರ್ನ್ ಕನ್ನಡ ಟು ಇಂಗ್ಲಿಷ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಕನ್ನಡ ಕಥೆನ ಕಲಿಯೋಣ. ಕಥೆಯ ಹೆಸರು ಪ್ರಾಮಾಣಿಕ ಮರ ಕಡಿಯುವವ. ಒಬ್ಬ ಬಡವನು ಕಾಡಿನಿಂದ ಕಟ್ಟಿಗೆಯನ್ನು ತಂದು ಊರಿನಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಒಬ್ಬ ಬಡವ ಇರ್ತಾನೆ ಒಂದೂರಲ್ಲಿ. ಅವನ ಕೆಲಸ ಏನಂದರೆ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಊರಿಗೆ ಬಂದು ಅದನ್ನು ಮಾರಿ ತನ್ನ ಜೀವನ ನಡೆಸ್ತಿದ್ದ. ಒಂದು ದಿನ ನದಿಯ ತೀರದಲ್ಲಿ ಮರದ ಕೊಂಬೆಯೊಂದನ್ನು ಕಡಿಯುತ್ತಿದ್ದಾಗ ಅವನ ಕೊಡಲಿಯು ಜಾರಿ ನದಿಯಲ್ಲಿ ಬಿದ್ದು ಬಿಟ್ಟಿತು. ದಿನನಿತ್ಯ ಕೆಲಸ ಮಾಡುವ ಹಾಗೆಯೇ ಒಂದು ದಿನ ನದಿಯ ತೀರದಲ್ಲಿ ಮರದ ಕೊಂಬೆಯನ್ನು ಕಡಿಲಿಕ್ಕೆ ಹೋಗುವಾಗ ಅವನ ಕೊಡಲಿ ಕೈ ಜಾರಿ ನದಿಯೊಳಗೆ ಬಿದ್ದು ಬಿಡುತ್ತೆ. ಅವನು ಎಷ್ಟು ಪ್ರಯತ್ನಿಸಿ ಹುಡುಕಿದರೂ ಕೊಡಲಿ ಸಿಗಲಿಲ್ಲ. ಅವನು ತುಂಬ ಶ್ರಮಪಟ್ಟು ನದಿಯಲ್ಲಿ ಹುಡುಕ್ತಾನೆ ತನ್ನ ಕೊಡಲಿನ, ಆದರೆ ಅವನಿಗೆ ಸಿಗೋದೇ ಇಲ್ಲ. ಕೊಡಲಿ ಇಲ್ಲದಿದ್ದರೆ ತನ್ನ ಕೆಲಸ ನಡೆಯುವುದಿಲ್ಲ. ಅವನಿಗೆ ಆ ಕೊಡಲಿ ಇಲ್ಲದಿದ್ದರೆ ಅವನ ಕೆಲಸ ಮಾಡಲಿಕ್ಕೆ ಯಾವ ಕೊಡಲಿನೂ ಇರುವುದಿಲ್ಲ. ಆದರೆ ಬೇರೆ ಕೊಡಲಿ ತರಲು ಹಣವಿಲ್ಲ ಎಂದು ಅವನು ದುಃಖಿಸುತ್ತಾ ಕುಳಿತುಕೊಂಡನು. ಅವನು ತುಂಬ ಬಡವನಾಗಿರೋದ್ರಿಂದ ಅವನಿಗೆ ಇನ್ನೊಂದು ಕೊಡಲಿನ ತರಲಿಕ್ಕೆ ಅವನ ಹತ್ರ ಹಣ ಇರಲಿಲ್ಲ. ಹಾಗಾಗಿ ಅವನು ತುಂಬ ಬೇಜಾರು ಮಾಡಿಕೊಂಡು ಕುಳಿತುಕೊಂಡಿರ್ತಾನೆ. ಆಗ ಒಬ್ಬ ದೇವತೆ ಪ್ರತ್ಯಕ್ಷಳಾಗಿ ನದಿಯಿಂದ ಒಂದು ಚಿನ್ನದ ಕೊಡಲಿಯನ್ನು ತಂದು ಬಡವನಿಗೆ ಕೊಟ್ಟಳು. ಅವನು ದುಃಖದಿಂದ ಕುಳಿತುಕೊಂಡಿರುವಾಗ ಒಬ್ಬ ದೇವತೆ ನದಿಯಿಂದ ಪ್ರತ್ಯಕ್ಷ ಆಗ್ತಾಳೆ. ಹಾಗೆ ಒಂದು ಚಿನ್ನದ ಕೊಡಲಿಯನ್ನು ತಂದು ಅವನಿಗೆ ಕೊಡ್ತಾಳೆ. ಬಡವನು ಅದು ತನ್ನದಲ್ಲ ಎಂದು ಹೇಳಿದನು. ದೇವತೆ ಕೇಳಿದಾಗ ಬಡವ ಅದು ನನ್ನದಲ್ಲ ಎಂದು ಹೇಳ್ತಾನೆ. ದೇವತೆ ಮತ್ತೆ ನದಿಯಲ್ಲಿ ಮುಳುಗಿ ನದಿಯಿಂದ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದುಕೊಟ್ಟಳು. ಚಿನ್ನದ ಕೊಡಲಿ ಬಡವ ನನ್ನದಲ್ಲ ಅಂತ ಹೇಳಿದ ಮೇಲೆ ದೇವತೆ ಮತ್ತೆ ನದಿಯಲ್ಲಿ ಮುಳುಗಿ ನದಿಯಿಂದ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದು ಅವನಿಗೆ ಕೊಡ್ತಾಳೆ. ಬಡವನು ಅದು ತನ್ನದಲ್ಲ ಎಂದನು. ದೇವತೆ ಬಂದು ಕೇಳಿದಾಗ ಬಡವ ಮತ್ತೆ ಹೇಳ್ತಾನೆ ಬೆಳ್ಳಿಯ ಕೊಡಲಿ ನನ್ನದಲ್ಲ ಅಂತ. ಮತ್ತೆ ಮೂರನೇ ಬಾರಿ ನದಿಯಲ್ಲಿ ಮುಳುಗಿ ನದಿಯಿಂದ ಅವನ ಕೊಡಲಿಯನ್ನು ತಂದುಕೊಟ್ಟಳು. ಬಡವ ಬೆಳ್ಳಿಯ ಕೊಡಲಿ ನನ್ನದಲ್ಲ ಅಂತ ಹೇಳಿದ ಮೇಲೆ ದೇವತೆ ಮತ್ತೆ ನದಿಯೊಳಗೆ ಮುಳುಗ್ತಾಳೆ. ಈ ಬಾರಿ ಅವನ ಕೊಡಲಿಯನ್ನೇ ತಂದು ಕೊಡ್ತಾಳೆ. ಹಾಂ, ಇದೇ ನನ್ನ ಕೊಡಲಿ ಎಂದು ಬಡವ ಹೇಳಿದನು. ಅವನ ಕೊಡಲಿಯನ್ನು ತಂದು ಕೊಡ್ತಾಳೆ ದೇವತೆ. ಆವಾಗ ಅವನು ಹೌದು ಇದೇ ನನ್ನ ಕೊಡಲಿ ಎಂದು ಹೇಳ್ತಾನೆ. ಬಡವನ ಪ್ರಾಮಾಣಿಕತೆಗೆ ಮೆಚ್ಚಿದ ದೇವತೆ ಚಿನ್ನದ ಹಾಗೂ ಬೆಳ್ಳಿಯ ಕೊಡಲಿಯನ್ನು ಆತನಿಗೆ ಕೊಟ್ಟು ಬಿಟ್ಟಳು. ಬಡವನ ಪ್ರಾಮಾಣಿಕತೆಯನ್ನು ದೇವತೆ ಮೆಚ್ಚುತ್ತಾಳೆ. ಆವಾಗ ಅವಳು ಮೊದಲನೆಯದಾಗಿ ತಂದುಕೊಟ್ಟ ಚಿನ್ನದ ಹಾಗೂ ಎರಡನೆಯದಾಗಿ ತಂದುಕೊಟ್ಟ ಬೆಳ್ಳಿಯ ಕೊಡಲಿಯನ್ನು ಕೂಡ ಅವನಿಗೇ ಕೊಡ್ತಾಳೆ. ಅವನು ಶ್ರೀಮಂತನಾಗಿ ಸುಖದಿಂದ ಬಾಳಿದನು. ದೇವತೆ ಚಿನ್ನದ ಮತ್ತು ಬೆಳ್ಳಿಯ ಕೊಡಲಿಯನ್ನು ಇವನಿಗೆ ಕೊಟ್ಟ ಮೇಲೆ ಅವನು ತುಂಬ ಶ್ರೀಮಂತ ಆಗ್ತಾನೆ. ಹಾಗೆ ಅವನು ತುಂಬ ಸುಖದಿಂದ ಬಾಳ್ತಾನೆ. ಈ ಕಥೆಯ ನೀತಿ ಏನಪ್ಪ ಅಂದರೆ ಪ್ರಾಮಾಣಿಕತೆಯು ಒಳ್ಳೆಯ ಫಲ ಕೊಡುತ್ತದೆ.